ಪಾಪ ಹುಡುಗ ಖುಷಿಯಾಗಿ ಮದುವೆ ಮಾಡ್ಕೋಬೇಕು, ಟೆನ್ಷನ್ ಮಾಡ್ಕೋತಾ ಕಾಣ್ತದೆ. ದಯವಿಟ್ಟೆಲ್ಲ ಸಹಕರಿಸ್ಬೇಕು ಪಾಪ, ಯಾಕಂದರೆ ಕಲಾವಿದರದೆಲ್ಲ ಬರ್ತಾರೆ ಅಭಿಮಾನಿಗಳು. ತುಂಬ ಮುದ್ದ ಜೋಡಿ, ಒಳ್ಳೆ ಹುಡುಗ, ಅವ್ನು ಒಳ್ಳೇದಾಗಲಿ, ಶುಭ ಕೋರಕ್ಕೆ ಬಂದಿದೆ. ದಯವಿಟ್ಟು ಸೆಲೆಬ್ರಿಟಿ ಆಗ್ಬೋದು, ಸಿನಿಮಾದವ್ರು ದಯವಿಟ್ಟು ಅವಕಾಶ ಮಾಡಿಕೊಡಿ. ತುಂಬ ಸಾರ್ವಜನಿಕರು ಲೋಕಲ್ಲು ತಾವು ಮಾಡ್ತಾ ಇರ್ತೇನೆ ತಪ್ಪಿಲ್ಲ, ಪ್ರೀತಿಯಿಂದ ಬಂದವರಿಗೆಲ್ಲ ಒಂದು ಸ್ವಲ್ಪ ಇರಿಟೇಟ್ ಆಗ್ತದೆ. ದಯವಿಟ್ಟೆಲ್ಲ ಸಹಕರಿಸಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ. ಆಲ್ ದ ಬೆಸ್ಟ್ ಧನಂಜಯ ಆ್ಯಂಡ್ ಫ್ಯಾಮಿಲಿಗೆ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತದೆ. ನಾವು ನಾವೇ ಅದೇ ಹೇಳೋದು, ಮೈಸೂರು ಮಾಡೋದ ಅಚ್ಚುಕಟ್ಟ ಮಾಡೋದು, ಇನ್ನೆಲ್ಲ ಖುಷಿಯಾಗಿರ್ತಾರೆ ಅಂತ ನಮ್ಗೆ ಆಸೆ. ನಮ್ಮ ಮೈಸೂರು ತುಂಬ ಇಷ್ಟ, ಯಾಕೆ ನಮ್ಮ ಫೇವ್ರೇಟ್ ನಮ್ಮ ಬಾಸ್ ವಿಷ್ಣುವರ್ಧನ್ ಸರ್, ನಮಗೂ ಖುಷಿ ಆಗ್ತದೆ. ಅದನ್ನು ಪಾಪ ಬರೋರು ತೊಂದರೆ ಆಗಬಾರ್ದು ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಅಭಿಮಾನಿ ಮತ್ತೆ ಅರ್ಸಿಕೆರೆ ಅವರೇನೆ. ಟವನೇ ನಮ್ದು, ಅಂದ್ರೆ ಅಪ್ಪಟ ಅಭಿಮಾನಿ ನಾನು. ಹಂಗಾಗಿ ಅಣ್ಣಂಗೋಸ್ಕರ ಅಂತ, ಅಣ್ಣ ಅತ್ತಿಗೆಗೋಸ್ಕರ ಅಂತಾನೆ ಮಾಡ್ಕೊಂಡ್ ಬಂದೆ. ಬಟ್ ಅಲ್ಲಿ ಒಳಗ್ ಕೊಡಕ್ ಆಗ್ಲಿಲ್ಲ, ಸ್ವಲ್ಪ ಸೌಡ್ ಇರೋದ್ರಿಂದ ಒಳಗ್ ಕೊಡಕ್ ಆಗಿಲ್ಲ. ಹಂಗಾಗಿ ಸ್ವಲ್ಪ ಬೆಳಿಗ್ಗೆ ಒಂದ್ಸಲ ಬಂದ್ ನೋಡ್ರಿ ಅಂತ ಹೇಳಿದ್ರು. ಹಂಗಾಗಿ ಬೆಳಿಗ್ಗೆ ನಾನ್ ಬೆಳಿಗ್ಗೆನೆ ಬಂದಿದ್ದೆ ಅಣ್ಣ. ಬೆಳಿಗ್ಗೆನೆ ಬಂದಿದ್ದೆ ಅಣ್ಣ. ಇಷ್ಟೊಂದು ಅಭಿಮಾನ ಅಂದ್ರೆ ಯಾವತ್ತು ಬಡವ್ರ ಮನೆ ಮಕ್ಳು ಬೆಳಿಬೇಕು ಅನ್ನೋದೇ ಅವ್ರ ಉದ್ದೇಶ. ಇನ್ನೊಬ್ರು ನೋಡಿ, ಅವ್ರು ನೋಡಿ, ಇವ್ರು ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಳೋ ಅವ್ರ ಹತ್ರ ಇಲ್ಲ. ಏನೇ ಇದ್ರು ಮಿಡಿಲ್ ಕ್ಲಾಸ್ ಇಂದ ಮೇಲ್ ಬಂದಿರೋರು ಆಗಿರೋದ್ರಿಂದ ಅವ್ರು ಯಾವತ್ತಿನೂ ಯಾವ್ದನ್ನು ಕೆಟ್ಟದ್ ಯಾರಿಗೂ ಬಯಸೋರಲ್ಲ. ಅದ್ ಯಾಕೆ ಅಂದ್ರೆ ನಾವು ಅವ್ರ ಜೊತೆಯಲ್ಲೇ ಅವಾಗಿಂದ ನೋಡ್ದವ್ರು. ಹಂಗಾಗಿ ಅವ್ರ ಬಗ್ಗೆ ತುಂಬಾ ಅಭಿಮಾನ, ಪ್ರೀತಿ ಜಾಸ್ತಿ ಇದೆ. ಹಂಗಾಗಿ ಅದಕ್ಕೋಸ್ಕರ ಆ ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿರೋದು. ಇಸ್ಕೊಂಡಿದ್ರೆ ಇನ್ನೂ ಖುಷಿಯಾಗಿರೋದು, ಇಸ್ಕೊಳ್ಳಿಲ್ಲ ಸ್ವಲ್ಪ ಬೇಜಾರು, ಪರವಾಗಿಲ್ಲ. ಅರ್ಸಿಕೆರೆನೆ. ಎಲ್ರಿಗೂ ನಮಸ್ಕಾರ. ಧನು ಸರ್ ಮದುವೆಗೆ ಬಂದಿದ್ದೀವಿ ಮೈಸೂರಿನಲ್ಲಿ. ದಸರಾ ನಂತರ ನಾನು ನೋಡಿದಂಥ ಒಂದು ದೊಡ್ಡ ಸಂಭ್ರಮ ಇದು. ಮೈಸೂರಿಗೆ ಇವತ್ತು ಮಧ್ಯಾಹ್ನ ಬಂದು ಎಲ್ಲಿ ನೋಡಿದ್ರು ಈ ಮದುವೆ ಮಾತುಕತೆ. ಧನು ಸರ್ ನನಗೆ ಒಂದು ಅವರ ರತನ್ ಪ್ರಪಂಚ ಸಿನಿಮಾದಿಂದ ಪರಿಚಯ. ನಾವು ಜೊತೆ ಕ್ರಿಕೆಟ್ ಆಡಿದ್ವಿ, 4 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀವಿ. ಒಳ್ಳೇದಾಗಲಿ ಧನು ಸರ್ ಹಾಗೂ ಧನ್ಯತಾ ಮೇಡಮ್ಗೆ. ಸದಾಕಾಲ ಖುಷಿಯಾಗಿದ್ವಿ. ಏನಿಲ್ಲ, ಈಗ 2 ತಿಂಗಳಾಗಿದ್ದಷ್ಟೇ. ಟೂ ಅರ್ಲಿ ಸಜೆಷನ್ ಕೊಡೋದಕ್ಕೆ. ಒಂದು 2 ತಿಂಗಳು ಸೀನಿಯರ್ ಅಷ್ಟೇ ನಾನು. ಹಾಗಾಗಿ ನಾನು ಧನು ಸರ್ ಈಗ ಒಂದು 2 ಮಂತ್ ಸೀನಿಯರ್ ಅಷ್ಟೇ ನಾನು. ಏನಿಲ್ಲ, ಒಳ್ಳೇದಾಗಲಿ. ಧನು ಸರ್ಗೆ ಜಯ ಮತ್ತು ಧನ ಎರಡು ಸಿಗ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಖುಷಿ ಮತ್ತು ನೆಮ್ಮದಿ ಅವರ ಸಂಸಾರಿಕ ಜೀವನಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು.